ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಸೀರೆ ಮದುವೆ ಸೀರೆ, ಅದು 20 ವರ್ಷ ಆಗಿದೆ ಈ ಸೀರೆ ತಗೊಂಡು. ಮೆರೂನ್ ಕಲರ್ಗೆ ಅವಾಗೆಲ್ಲ ಕಾಂಟ್ರಾಸ್ಟ್ ಬಾರ್ಡ್ರು ಅಂತ ಏನು ಬರ್ತಿರ್ಲಿಲ್ಲ. ಇದಕ್ಕೆ ಇದೇ ಥರನೇ ಬರ್ತಿತ್ತು ಬಾರ್ಡ್ರುಗಳು. ಇದು ಮದುವೆ ಸ್ಯಾರಿ ಹಿಂಗೆ ಬರ್ತಿತ್ತು, ಮಧ್ಯದಲ್ಲಿ ಒಂದೊಂದು ಹೂವು ಕಲರ್ ಮತ್ತು ಬಾರ್ಡ್ರು. ಸೀರೆ ಕುಚ್ಚು ಅಷ್ಟೇ ಸಿಂಪಲ್ ಆಗಿದೆ. ಈ ರೀತಿ ಸಿಂಪಲ್ ಆಗೋವಾಗೆಲ್ಲ ಸೀರೆ ಕುಚ್ಚು ಹಾಕಂತ ಇದ್ದು. ಇದು ಸೆಕೆಂಡ್ ಒಂದು ಸೀರೆ ಗ್ರೀನ್ ಕಲರು. ನನ್ನ ಮದುವೆದೇನೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು ಎಂಗೇಜ್ಮೆಂಟ್ ಸ್ಯಾರಿ. ಅವಾಗ ಸಿಂಪಲ್ ಬಾರ್ಡ್ರು ಮತ್ತು ಈ ಥರ ಪಿಕಾಕ್ ಥರ ಈ ಥರ ಬಂದಿದೆ ಬಾರ್ಡ್ರಿಗೆ. ಇದು ಸೆರಗು ಗ್ರ್ಯಾಂಡ್ ಆಗಿದೆ ಅಲ್ಲ ಸೆರಗು, ಮತ್ತು ಕುಚ್ಚು ಸಿಂಪಲಾಗಿ ಈ ರೀತಿ ಸಿಂಪಲಾಗಿ ಕುಚ್ಚು ಕಟ್ಟಿಸಿದ್ರು ನಮ್ಮ ಮನೆಯವರೇನೆ ಅವ್ರ ಮದುವೆಗೆ. ಇದು ನೋಡಿ, ಇದಕ್ಕೆ ಈ ಥರ ಬ್ಲೌಸು. ಅವಾಗೆಲ್ಲ ಏನು ಮಿಕ್ಸ್ ಮ್ಯಾಚ್ ಥರ ಬರ್ತಿರ್ಲಿಲ್ಲ, ಸೇಮ್ ಒಂದೇ ಥರ ಇತ್ತು ಬ್ಲೌಸು, ಸೀರೆ ಮತ್ತು ಬ್ಲೌಸು. ಮೂರನೇದು ರೇಷ್ಮೆ ಸೀರೆ. ಇದು ನಮ್ಮ ಹಸ್ಬೆಂಡ್ ಕೊಟ್ಟಿದ್ದೇನೆ, ಧಾರೆ ಮುಗ್ತುಕ್ಕೆ ಅಂತ. ಗ್ರ್ಯಾಂಡ್ ಆಗಿದೆ ಸೆರಗು ನೋಡಿ, ಇಷ್ಟು ಗ್ರ್ಯಾಂಡ್ ಆಗಿದೆ. ಕುಚ್ಚು ಅಷ್ಟೇ ಸೇಮ್ ಒಂದೇ ಥರ ಕಟ್ಟಿಸಿದ್ದು ಎಂಗೇಜ್ಮೆಂಟಿಂದು ಮತ್ತು ಇದ್ರದ್ದು. 20 ವರ್ಷ ಸೀರೆ ನೋಡಿ, ಇವೆಲ್ಲ 20-21 ವರ್ಷ ಆಗಿದೆ. ಈ ಥರ ಗ್ರ್ಯಾಂಡಾಗಿ ಬರುತ್ತೆ, ಮತ್ತು ಬಾರ್ಡ್ರೂ ಅಷ್ಟೇ ಈ ಥರ ಸಿಂಪಲಾಗಿ ಇರುತ್ತೆ ಬಾರ್ಡ್ರು. ಮಧ್ಯದಲ್ಲಿ ಹೂವಕ್ಕೆ ಕಲರ್ಸ್ ಈ ರೀತಿ ಬರುತ್ತೆ. ಇದು ಗ್ರ್ಯಾಂಡಾಗಿದೆ ಸ್ಯಾರಿ. ಅವಾಗೆಲ್ಲ ನನ್ನ ಮದುವೆ ಟೈಮಲ್ಲಿ ಬ್ಲೌಸ್ಗಳ್ನ ನಾವೇನು ವರ್ಕು ಏನು ಮಾಡಿಸ್ತಾ ಇರಲಿಲ್ಲ. ಸಿಂಪಲಾಗಿ ಹಾಫ್ ಸ್ಲೀವು ಮತ್ತು ಲಾಂಗ್ ಉದ್ದ. ಇವಾಗ ಮತ್ತೆ ಬಂದಿದೆ ನೋಡಿ ಈ ಥರ ಲಾಂಗ್ ಸ್ಲೀವ್ ಟ್ರೆಂಡ್ ಆಗಿದೆ ಈಗ. ಈ ಥರ ಇಷ್ಟೇ ಸಿಂಪಲ್ ಬ್ಲೌಸ್ ನಮ್ಮದು ಡಿಸೈನ್. ನನ್ನ ನೆಕ್ಸ್ಟ್ ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಇರುತ್ತೆ. ಈ ಬಾರ್ಡ್ರ್ ಯಾವ ಕಲರ್ ಬಂದಿರುತ್ತೋ ಬ್ಲೌಸು ಅದೇ ಥರ ಬಂದಿದೆ. ಮತ್ತು ಕುಚ್ಚು ಈ ಥರ ಅವಾಗೆಲ್ಲ ಈ ಥರನೇ ಕಟ್ಟಿಸ್ತಾ ಇದ್ದಿದ್ದು. ಸೆರಗೆಲ್ಲ ಇಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಇದು ಸೆರಗಾಯಿತು, ಮತ್ತು ಬಾರ್ಡ್ರ್ ಹಿಂಗೆ ಲಾಂಗು ಈ ಥರ ಬಾರ್ಡ್ರ್ ಬಂದು ಈ ಥರ ಬಂದಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬಾರ್ಡ್ರ್ ಕಲರೇ ಬಂದಿದೆ ಬ್ಲೌಸನ್ನು ನೋಡಿ. ಈ ಬ್ಲೌಸಿಗೆ ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿಸಿದ್ದೆ, ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ ಅಷ್ಟೇ. ಇದು ನೆಕ್ಸ್ಟ್ ಸ್ಯಾರಿ ಈ ಥರ ಬಂದಿದೆ. ಗೋಲ್ಡನ್ ಕಲರ್ ಸೆರಗು ಬಂದಿದೆ. ಇದು ನೋಡೋಕ್ಕೆ ಬ್ಲ್ಯಾಕ್ ಥರ ಕಾಣುತ್ತೆ, ಇದು ಬ್ಲ್ಯಾಕ್ ಇಲ್ಲ, ಪಾಚಿ ಗ್ರೀನು. ಮಧ್ಯದಲ್ಲಿ ಈ ಥರ ಲೋಟಸ್ ಫ್ಲವರ್ ಬಂದಿದೆ. ಒಂದು ಗೋಲ್ಡು ಮತ್ತು ಇದು ಬಾರ್ಡ್ರೂ ಅಷ್ಟೇ ಗ್ರ್ಯಾಂಡಾಗಿ ದೊಡ್ಡದಾಗಿ ಬಂದಿದೆ. ಈ ಸ್ಯಾರಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇದು ಕುಚ್ಚು ಈ ಥರ ಸಿಂಪಲಾಗಿ ಕಟ್ಟಿಸಿದ್ದೀನಿ, ಈ ರೀತಿ ಬೇಬಿ ಕುಚ್ಚು ಥರ. ಬ್ಲೌಸ್ ನೋಡಿ ಈ ಥರ ಗೋಲ್ಡನ್ ಕಲರ್ ಸೆರಗೆ ಯಾವ ರೀತಿ ಬಂದಿದೆ ಆ ರೀತಿ ಬಂದಿದೆ ಬ್ಲೌಸನ್ನು. ಈ ರೀತಿ ಅವಾಗ ವರ್ಕ್ ಇಲ್ಲ, ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದೀವಿ. ಬಾರ್ಡ್ರ್ ಕಲರ್ ಬ್ಯಾಕ್ ಬೆನ್ನಿಗೆ ಮತ್ತು ಸ್ಲೀವ್ಗೆ ಕೊಡಿಸಿರೋದು. ನೆಕ್ಸ್ಟ್ ಸ್ಯಾರಿ ಇದು ಗ್ರೀನು ಮತ್ತು ಪಿಂಕು ಬಂದಿದೆ. ಇದು ಸೆರಗು ಇದು ಗ್ರ್ಯಾಂಡ್ ಆಗಿದೆ ನೋಡಿ. ಲೋಟಸ್ ಫ್ಲವರ್ ಬಂದು ಮತ್ತು ಪಿಕಾಕ್ ಡಿಸೈನ್ ಎಲ್ಲ ಬಂದಿದೆ ಸೆರಗಿಗೆ. ಇನ್ನೊಂದಿದು ಕುಚ್ಚು ಬೇಬಿ ಕುಚ್ಚಿದೆ, ಕುಚ್ಚು ಕಟ್ಟಿಸಿದ್ದಾರೆ. ಬೇಬಿ ಕುಚ್ಚಿಗೆ ಒಂದೊಂದು ಸ್ಟೋನ್ ಹಾಕಿರೋದು.
ಗ್ರೀನು ಮತ್ತು ಪಿಕಾಕ್ ಕಲರ್ ಬಾರ್ಡ್ರ್ ಬಂದಿದೆ. ಈ ಥರ ಇದೆ. ಗ್ರೀನ್ಗೆ ಪಿಂಕ್ ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ಎರಡನ್ನು. ಇದು ಬ್ಲೌಸ್ ಈ ಥರ ವರ್ಕ್ ಮಾಡಿಸಿರೋದು. ಇದಕ್ಕೆ ಪಿಕಾಕ್ ಬ್ಯಾಕ್ ದೊಡ್ಡದಾಗಿ ಪಿಕಾಕ್ ಕೊಡಿಸಿ, ಸ್ಲೀವ್ಗೆ ಸಿಂಪಲ್ ಆಗಿ ಪಿಕಾಕ್ ಇದೆ. ಇದು ಬ್ಲೌಸ್ಗೆ ಈ ಥರ ಪಿಕಾಕ್ ಕಲರ್ ಡಿಸೈನ್ ಎಲ್ಲ ಕೊಟ್ಟಿದ್ದೀನಿ. ಬೇಕಾದ್ರೆ ನಿಮಗೆ ನಾನು ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ಇದು ಬ್ಲೌಸಿಂದು ಡಿಸೈನ್ ವರ್ಕ್ದೇ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಅಷ್ಟೇ ಗ್ರೀನು, ಪಿಂಕು ಮತ್ತು ಕ್ರೀಮ್ ಕಲರ್ ಬಂದಿದೆ. ಈ ರೀತಿ ಗ್ರ್ಯಾಂಡಾಗಿ ದೊಡ್ಡದಾಗಿ ಬಾರ್ಡ್ರ್ ಇಷ್ಟ ಆಗಲ್ಲ ಇದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಮ್ಯಾಂಗೋ ಡಿಸೈನು ಮತ್ತು ಆನೆ ಡಿಸೈನ್ ಎಲ್ಲ ಬಂದಿದೆ ಬಾರ್ಡ್ರಲ್ಲಿ ಚಿಕ್ಕ ಚಿಕ್ಕದಾಗಿ. ಸೆರಗು ಅಷ್ಟೇ ಗ್ರ್ಯಾಂಡಾಗಿದೆ, ಗೋಲ್ಡನ್. ಇದು ಕುಚ್ಚು ಅಷ್ಟೇ ಕ್ರೋಶ ಕಡ್ಡೆಯಲ್ಲಿ ಹಾಕಿರೋದು ಕುಚ್ಚು. ಈ ರೀತಿ ಸೀರೆ ಈ ಥರ ಬಂದಿದೆ ಫುಲ್ಲು. ಈ ಸ್ಯಾರಿ ಬ್ಲೌಸು ಪಿಂಕ್ ಕಲರೇ ಬಂದಿದೆ. ಬ್ಲೌಸು ವರ್ಕು ಅಷ್ಟೇ ಈ ರೀತಿ ಸೆಟ್ ಮಾಡಿಸಿದ್ದೀವಿ. ಸ್ಲೀವು 3/4 ಸ್ಲೀವ್ ಇಕ್ಕಿ ಥರ ಮಾಡಿಸಿದ್ವಿ. ಬ್ಲೌಸಿಂದು ವಿಡಿಯೋ ನಾನು ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೀರೆ ಈ ರೀತಿ ಇದೆ. ಮೆಂತ್ಯ ಕಲರ್ಗೆ ಗೋಲ್ಡನ್ ಕಲರು ಇದು ಬಂದಿದೆ ಬಾರ್ಡ್ರು. ಮತ್ತು ಸೆರಗು ನೋಡಿ ಈ ರೀತಿ ಕುಚ್ಚು ಅಷ್ಟೇ ಸಿಂಪಲಾಗಿ ಕಟ್ಟಿಸ್ತಿದ್ದೀನಿ. ಸೆರಗು ಮೆರೂನ್ ಕಲರ್ ಬಂದಿದೆ. ಮತ್ತು ಇದು ಮೆಂತ್ಯ ಕಲರ್ಗೆ ಮೆರೂನ್ ಕಲರ್ ಬಾರ್ಡ್ರು. ಅದು ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿರುತ್ತೆ, ಮೆಂತ್ಯಾಗೆ ಮೆರೂನ್ ಕಲರು. ಅವಾಗೆಲ್ಲ ಇದು ಟ್ರೆಂಡ್ ಆಗಿತ್ತು ಸ್ಟೋನ್ ಅಂಟಿಸೋದು ಒಂದು ಟೈಮಲ್ಲಿ. ನೋಡ್ತಿರ್ಬೋದು ನೀವು, ಇದು ಸೀರೆ ಫುಲ್ ಸ್ಟೋನ್ ಅಂಟಿಸಿರೋದು. ರೇಷ್ಮೆ ಸೀರೆಗೆ ಅವಾಗೆಲ್ಲ ಯಾರು ನೋಡಿದ್ರು ಈ ಥರ ಸ್ಟೋನ್ಗಳು ಅಂಟಿಸ್ತಿದ್ರು. ಇದು ಓನಾಗಿ ನಾವೇ ಮಾಡಿದ್ದು ಮನೇಲಿ ಸ್ಟೋನ್ ಅಂಟಿಸಿರೋದು. ಕಲರ್ಗೆ ಮೆರೂನ್ ಕಲರ್ ಬಾರ್ಡ್ರು. ಇದು ಸ್ಟೋನ್ ಅಂಟಿಸಿರೋದ್ರಿಂದ ತುಂಬ ಚೆನ್ನಾಗಿದೆ ಲುಕ್ ಮಾತ್ರ. ಇದು ಬ್ಲೌಸ್ಗೂ ಅಷ್ಟೇ ಸ್ಟೋನ್ ಅಂಟಿಸಿ, ಬ್ಲೌಸು ಬಾರ್ಡ್ರ್ ಕಲರೇ ಬಂದಿದೆ, ಮೆರೂನ್ ಕಲರು. ಅವಾಗೆಲ್ಲ ವರ್ಕ್ ಇರಲಿಲ್ಲ, ಇವೆಲ್ಲ ಹಳೆಯ ಡಿಸೈನ್ ಸ್ಯಾರಿಗಳು, ವರ್ಕ್ ಏನು ಮಾಡಿಸಿಲ್ಲ. ಅವಾಗೆಲ್ಲ ಸ್ಟೋನ್ಗಳು ಅಂಟಿಸ್ತಿದ್ದು ಒಂದು ಟೈಮಲ್ಲಿ. ನೆಕ್ಸ್ಟ್ ಸ್ಯಾರಿ ಪಿಂಕು ಮತ್ತು ಪರ್ಪಲ್ ಬ್ಲೂ ಕಲರ್ ಬಂದಿದೆ. ಇದು ಬಾರ್ಡ್ರ್ ಎಲ್ಲ. ಸೆರಗು ಅಷ್ಟೇ ಪರ್ಪಲ್ ಬ್ಲೂ ಕಲರು. ಕುಚ್ಚು ಈ ಥರ ಬೇಬಿ ಕುಚ್ಚಿಗೆ ಮಣಿಗಳು ಹಾಕಿ ಕಟ್ಟಿರೋದು. ಇದು ಬಾರ್ಡ್ರ್ ನೋಡಿ ಈ ಥರ ಪರ್ಪಲ್ ಕಲರ್ ಫ್ಲವರು ಮತ್ತು ಆ್ಯಂಗಲ್ ಥರ ಬರುತ್ತೆ ತ್ರಿಕೋನ ಆಕಾರದಲ್ಲಿ. ಪರ್ಪಲ್ ಬ್ಲೂ ಕಲರೇ ಬಂದಿದೆ. ಬಾರ್ಡ್ರು ಯಾವ ಕಲರ್ ಇದೆಯೋ ಆ ಕಲರೇನೆ ಬ್ಲೌಸು ಬಂದಿದೆ. ಮತ್ತು ಇದಕ್ಕೆ ಎಲೆ ಬಂದಿದೆ, ಮಧ್ಯದಲ್ಲಿ ಎಲೆ ಡಿಸೈನು. ಇದು ಸ್ಲೀವ್ ಮಾತ್ರ ಫ್ಲವರ್ ಡಿಸೈನ್ ಬಂದಿದೆ. ಇದು ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿರುತ್ತೆ. ಪರ್ಪಲ್ ಬ್ಲೂ ಮತ್ತು ಪಿಂಕು ಕಾಂಟ್ರಾಸ್ಟ್ ಕಲರ್ ಎರಡೂ. ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ ಕಲರು ಮತ್ತು ವಿತ್ ಕುಂಕುಮದ ಕಲರ್ ಇದೆ. ಸಾಫ್ಟ್ ಸಿಲ್ಕ್ ಸೀರೆ. ಈ ಥರ ಸಿಂಪಲಾಗಿ ಸ್ಯಾರಿ. ಇದು ಬಾರ್ಡ್ರ್ ಬರುತ್ತೆ ಗೋಲ್ಡನ್ ಕಲರು. ಇದು ಪರ್ಪಲ್ ಕಲರ್ದು ಸೆರಗು ಗ್ರ್ಯಾಂಡಾಗಿದೆ, ಮ್ಯಾಂಗೋ ಫ್ಲವರು ಎಲ್ಲ ಡಿಸೈನ್ಸು. ಕುಚ್ಚು ಈ ರೀತಿ ಇದೆ, ಬೇಬಿ ಕುಚ್ಚು ಥರನೇ ಒಂದೊಂದು ಮಧ್ಯದಲ್ಲಿ ಸ್ಟೋನ್ಗಳು ಹಾಕಿ ಕಟ್ಟಿರೋದು. ಸಾಫ್ಟ್ ಸಿಲ್ಕ್. ಇದು ಮಧ್ಯದಲ್ಲಿ ಒಂದೊಂದು ಹೂವು ಮತ್ತು ಎಲೆ ಎಲ್ಲ ಬರುತ್ತೆ, ಮ್ಯಾಂಗೋ ಡಿಸೈನ್ ಥರ. ಇದು ಬ್ಲೌಸ್ ಬಂದುಬಿಟ್ಟು ಪರ್ಪಲ್ ಕಲರೇ ಬಂದಿದೆ. ಇದಕ್ಕೆ ಬಾರ್ಡ್ರ್ ಯಾವ ಕಲರ್, ಸೆರಗಿನ ಕಲರು ಬ್ಲೌಸ್ ಬಂದಿದೆ.
ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ಸೆರಗ್ ವಿತ್ ಬ್ಲೌಸ್ ಒಂದೇ ಕಲರ್. ನೆಕ್ಸ್ಟ್ ಸ್ಯಾರಿ ಪಿಂಕ್ ಕಲರ್ ಸೆರಗ್ ಬಂದಿದೆ, ಮತ್ತು ಇದು ಗ್ರೀನು ಎಲ್ಲ ಮಿಕ್ಸ್ ಕಲರ್ ಇದೆ. ಬಾಕ್ಸ್ ಬಾಕ್ಸ್ ಥರ ಬರುತ್ತೆ. ಗ್ರೀನು ಮತ್ತು ಥರ ಬ್ಲೂ, ಗ್ರೀನು, ಪಿಂಕು ಎಲ್ಲ ಮಿಕ್ಸ್ ಕಲರು. ಇದಂತೂ ಕಲರ್ ಸಖತ್ತಾಗಿದೆ. ಸೀರೆ ಮಾತ್ರ ಕಾಂಬಿನೇಷನ್ನು ರಾಮ ಬ್ಲೂ ಕಲರ್ಗೆ ಗ್ರೀನ್ ಕಲರು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಈ ರೀತಿ ಮಧ್ಯದಲ್ಲಿ ಒಂದೊಂದು ಫ್ಲವರ್ಸ್ ಇದೆ. ಕುಚ್ಚು ಈ ರೀತಿ ಕಟ್ಟಿರೋದು ಸಿಂಪಲ್ ಆಗಿನೇ. ಸಾಫ್ಟ್ ಸಿಲ್ಕ್ ಸೀರೆ ಅಲ್ವಾ, ಎಲ್ಲ ಸಿಂಪಲ್ ಆಗಿ ಕುಚ್ಚುಗಳು ಕಟ್ಟಿಸಿದ್ದೀನಿ. ಬ್ಲೌಸ್ ಬಂದು ಪಿಂಕ್ ಕಲರು ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ಗ್ರ್ಯಾಂಡಾಗಿದೆ. ಬ್ಲೌಸ್ ಆದರೆ ಯಾವುದಕ್ಕೆ ಬೇಕಾದ್ರೆ ಮ್ಯಾಚ್ ಆಗುತ್ತಲ್ವ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಮಿಕ್ಸ್ ಮ್ಯಾಚ್ ಸಹ ಇಕ್ಕಬಹುದು ಅಂತ. ಈ ರೀತಿ ಇದೆ ಬ್ಲೌಸ್ ಡಿಸೈನ್ ವರ್ಕಲ್ಲಿ. ನೆಕ್ಸ್ಟ್ ಸ್ಯಾರಿ ಗೋಲ್ಡನ್ ಕಲರ್ ಸೆರಗ್ ಬಂದಿದೆ, ಮತ್ತು ಲಾಂಗ್ ಇದು ಮೆರೂನ್ ಕಲರ್ ಬಾರ್ಡ್ರ್ ಬಂದಿದೆ, ಮತ್ತು ಸಿಲ್ವರು ಗ್ರೀನು ಎಲ್ಲ ಮಿಕ್ಸು ಪಿಕಾಕ್ ಡಿಸೈನು. ಇದು ವರಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದು. ನೆಕ್ಸ್ಟ್ ವರ್ಷ ಈ ಥರ ದೊಡ್ಡದಾಗಿದೆ ಬಾರ್ಡ್ರು. ಬ್ಲೌಸ್ ಬಂದು ಗ್ರೀನ್ ಕಲರ್ ಬಂದಿದೆ. ಈ ರೀತಿ ಬ್ಲೌಸು. ಬಾರ್ಡ್ರು ದೊಡ್ಡದಾಗಿರೋದಕ್ಕೆ ಸ್ಲೀವ್ ತುಂಬ ಬಾರ್ಡ್ರನ್ನೇ ಬಂದಿದೆ. ಕುಚ್ಚು ಬೇಬಿ ಕುಚ್ಚು. ನೆಕ್ಸ್ಟ್ ಸೀರೆ ಇದು ಪಿಂಕ್ ಕಲರ್ ಸೆರಗ್ ಬಂದಿದೆ. ಪಿಂಕ್ ಕಲರ್ ಸೆರಗಿಗೆ ಈ ಥರ ಕುಚ್ಚು ಕಟ್ಟಿಸಿದ್ದೀವಿ ಕ್ರೋಶ ಕಡ್ಡಿಯಲ್ಲಿ. ಇದು ಗ್ರೀನು ಪಿಂಕು ಕ್ರೀಮ್ ಕಲರ್ ಮೂರು ಮಿಕ್ಸ್ ಸೀರೆ. ಇದು ಬಾರ್ಡ್ರ್ ಬಂದುಬಿಟ್ಟು ಲೋಟಸ್ ಫ್ಲವರ್ ಡಿಸೈನು. ಗ್ರೀನು ಪಿಂಕ್ ಎರಡು ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿದೆ ಇದು ಮಾತ್ರ. ಇವಾಗೆಲ್ಲ ಇದೇ ಟ್ರೆಂಡ್ ಆಗಿದೆ ಕಲರ್ಸ್. ಗ್ರೀನು ಪಿಂಕು ಕ್ರೀಮ್ ಕಲರು ಇವಾಗ ಟ್ರೆಂಡಿಂಗ್ ಸೀರೆ ಆಗ್ಬಿಟ್ಟಿದೆ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಸೆರಗ್ ಕಲರ್ ಬ್ಲೌಸ್ ಬಂದಿದೆ ಪಿಂಕು. ಅದಕ್ಕೆ ವರ್ಕ್ ಈ ರೀತಿ ಮಾಡಿಸಿದ್ದೀನಿ. ಸ್ಲೀವ್ ಅಷ್ಟೇ ನೋಡಿ, ಕುಚ್ಚೆಲ್ಲ ಎಷ್ಟು ಗ್ರ್ಯಾಂಡಾಗಿ ಹಾಕಿದ್ದಾರೆ. ಸ್ಲೀವ್ ಹಾಫ್ ಸ್ಲೀವು, ಕುಚ್ಚು ಇದು ಸಿಂಪಲಾಗಿ ಒಂದು ಮ್ಯಾಂಗೋ ಡಿಸೈನ್ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನು ಗಿಣಿ ಹೆಸರು ಕಲರು. ಇದು ಗೋಲ್ಡನ್ ಕಲರ್ ಮಿಕ್ಸ್. ಇದು ಸೆರಗ್ ಬಂದಿದೆ. ಕುಚ್ಚು ಬೇಬಿ ಕುಚ್ಚು ಈ ರೀತಿ ಸಿಂಪಲ್ ಆಗಿ. ಅವಾಗೆಲ್ಲ ಈ ರೀತಿನೇ ಜಾಸ್ತಿ ಬೇಬಿ ಕುಚ್ಚಿಗೆ ಈ ರೀತಿ ಟ್ರೆಂಡಾಗಿ ಕಟ್ತಾ ಇದ್ರು ಕುಚ್ಚುಗಳನ್ನೆಲ್ಲ. ಬಾರ್ಡ್ರ್ ಬಂದುಬಿಟ್ಟು ಫ್ಲವರ್ ಥರ ಎಲೆ ಥರ ಇದೆ. ಫ್ಲವರ್ ಅನ್ಕೋಬೋದು, ಎಲೆ ಅನ್ಕೋಬೋದು. ಈ ರೀತಿ ವಾಸ್ ಟೈಪ್ ಬರುತ್ತೆ. ಮತ್ತು ಮ್ಯಾಂಗೋ ಕಲರ್ದು ಸಿಂಪಲ್ ಬಾರ್ಡ್ರು. ಗ್ರೀನು ಮತ್ತು ಎಲ್ಲೋ ಎಲ್ಲ ಕಾಂಬಿನೇಷನ್ ಮಿಕ್ಸು. ಬ್ಲೂ ಗ್ರೀನು ಥರ ಪ್ಯಾರೆಟ್ ಗ್ರೀನ್ ಥರ ಚೆನ್ನಾಗಿದೆ ಕಾಂಬಿನೇಷನ್ ಸಹ. ಬ್ಲೌಸ್ ಬಂದ್ಬಿಟ್ಟು ಈ ಸೆರಗ್ ಕಲರೇ ಬಂದಿದೆ ಬ್ಲೌಸು. ಅವಾಗೆಲ್ಲ ಇದು ಬಾರ್ಡ್ರನ್ನೇ ಬ್ಯಾಕ್ ಡಿಸೈನ್ ಕೊಟ್ಟು ಈ ಥರ ಹೊಲಿಸಿದ್ದೀವಿ. ಇದಕ್ಕೆ ವರ್ಕ್ ಮಾಡಿಸಿಲ್ಲ, ಸಿಂಪಲಾಗಿ ಹೊಲಿಸಿದೆ ಬ್ಲೌಸ್ನ. ಸೀರೆ ರಾಮ ಬ್ಲೂ ವಿತ್ ಪಿಂಕ್. ಬಾರ್ಡ್ರು ಉದ್ದ ಇದೆ.
ಬಂದಿರುತ್ತೆ. ಪಿಂಕ್ ಕಲರ್ ಸ್ಯಾರಿ ಬಂದಿದೆ ವಿತ್ ಜುಮ್ಕಿ ಡಿಸೈನ್ ಬಾರ್ಡರ್ ಬಂದಿದೆ ಸ್ಯಾರಿಗಲ್ಲಿ. ಜುಮ್ಕಿ ಒಳಗಡೆ ಪಿಕಾಕ್ ಥರ ಕುಚ್ಚನ್ನ ಕ್ರೋಶ ಕಡ್ಡೆಯಲ್ಲಿ ಹಾಕಿದೆ. ಇದು ಡಿಸೈನ್ ಪಿಂಕ್ ಕಲರ್ ಸ್ಯಾರಿಗೆ ಬಂದು ರಾಮ ಬ್ಲೂ ಸೀರೆಗೆ ಪಿಂಕ್ ಕಲರ್ ಕಾಂಬಿನೇಷನ್. ಒಂದೊಂದು ಪಿಕಾಕ್ ಡಿಸೈನ್ ಬಂದಿದೆ ಬಾರ್ಡರ್ಗಳಲ್ಲಿ. ಸೆರಗ್ ಕಡೆ ಮಾತ್ರ ಈ ರೀತಿ ಬಂದಿದೆ ಡಿಸೈನ್. ಪಿಕಾಕ್ ಎರಡು ಪಿಕಾಕ್ ಇರೋದು. ಫುಲ್ ಎಲ್ಲ ಈ ಥರ ಪಿಕಾಕ್ ಡಿಸೈನ್. ಪಿಂಕ್ ಕಲರ್ ಬ್ಲೌಸು. ಪಿಂಕ್ ಕಲರ್ ಬ್ಲೌಸ್ಗೆ ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ರಾಮ ಬ್ಲೂ ವಿತ್ ಗೋಲ್ಡನ್ ಕಲರ್ ಥ್ರೆಡ್ ದಾರದಲ್ಲಿ ವರ್ಕ್ ಮಾಡಿದ್ದಾರೆ. ಸ್ಲೀವ್ 3/4 ಸ್ಲೀವು ಮತ್ತು ಸಿಂಪಲಾಗಿ ಲೀಫ್ ಡಿಸೈನು ಸ್ಲೀವ್ಗೆ ವರ್ಕ್ ಮಾಡಿದ್ದಾರೆ. ಇಷ್ಟು ನನ್ನ ರೇಷ್ಮೆ ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಲರ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ ಏನು ಅನಿಸ್ತು ಅಂತ ಹೇಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೇಷ್ಮೆ ಸೀರೆ ಸ್ಟೋರೇಜು ಮತ್ತು 20 ವರ್ಷ ಆದರೂ ನನ್ನ ಸೀರೆ ಯಾವ ರೀತಿ ಇದೆ, ಚೂರು ಏನೂ ಆಗಿಲ್ಲ, ಅದು ಹೇಗೆ ಸೇವ್ ಮಾಡ್ಕೊಂಡಿದ್ದೀನಿ 20 ವರ್ಷದಿಂದ ಸೀರೆನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.